ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕೈಬಿಡುವಂತೆ ಸರ್ಕಾರದ ಗಮನ ಸೆಳೆಯಲು ಬೃಹತ್ ಪ್ರತಿಭಟನಾ ಜನ ಸಮಾವೇಶ ಮಾರ್ಚ್ 10ರಂದು ಹೊನ್ನಾವರ ಪಟ್ಟಣದ ಸೆಂಟ್ ಆಂಥೋನಿ ಮೈದಾನದಲ್ಲಿ ಮುಂಜಾನೆ 11 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಹೋರಾಟ ಸಮಿತಿಯ ಚಂದ್ರಕಾಂತ್ ಕೊಚಡೇಕರ್ ತಿಳಿಸಿದರು. ಹೊನ್ನಾವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿ ನಿರಂತರವಾಗಿ 3 ವರ್ಷದಿಂದ ಈ ಯೋಜನೆಯನ್ನು ಕೈಬಿಡುವಂತೆ ಹೋರಾಟ ನಡೆಯುತ್ತಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಸಮಿತಿ ವತಿಯಿಂದ ಮನವಿ ನೀಡಿ ಹಕ್ಕೊತ್ತಾಯ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ವಿಜ್ಞಾನಿಗಳು ಶರಾವತಿ ನದಿಯಲ್ಲಿ ಉದ್ದೇಶಿತ ಯೋಜನೆ ಜಾರಿಯಾದಲ್ಲಿ ಶರಾವತಿ ನದಿ ತೀರದ ಪ್ರದೇಶಗಳು ಪರಿಸರ ಸೂಕ್ಷ್ಮ ವಲಯವಾಗಿದ್ದು ಜಾರಿ ಮಾಡಿದ್ದರೆ ಹೊನ್ನಾವರ ವಿನಾಶವಾಗುವ ಸಾಧ್ಯತೆಯೂ ಇದೆ. ಇದನ್ನು ಮನಗಂಡು ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ನೇತೃತ್ವದಲ್ಲಿ ಮಲೆಗದ್ದೆ, ಹೊಸನಗರದ ಸದಾನಂದ ಶಿವಯೋಗ ಆಶ್ರಮದ ಶ್ರೀ ಅಭಿನವ ಚನ್ನಬಸವ ಸ್ವಾಮೀಜಿ, ಬ್ರಹ್ಮಶ್ರೀ ನಾರಾಯಣ ಗುರುಪೀಠ, ಬೆಂಗಳೂರಿನ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ, ಗೇರುಸೊಪ್ಪಾದ ಶ್ರೀ ಮಾರುತಿ ಗುರುಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಹೋರಾಟ ನಡೆಯಲಿದೆ. ಸಮಾವೇಶದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯ, ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಾಸಕ ದಿನಕರ್ ಶೆಟ್ಟಿ, ಮಾಜಿ ಸಚಿವ RN ನಾಯ್ಕ್, ಶಿವಾನಂದ ನಾಯ್ಕ್, ಮಾಜಿ ಶಾಸಕ JD ನಾಯ್ಕ್, ಸುನಿಲ್ ನಾಯ್ಕ್, 3 ಪಕ್ಷದ ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರನ್ನು ಆಹ್ವಾನಿಸಲಾಗುತ್ತಿದೆ ಎಂದರು. ಉದ್ಯಮಿ ವೆಂಕಟರಮಣ ಹೆಗಡೆ ಕವಲಕ್ಕಿ ಮಾತನಾಡಿ, ಶರಾವತಿ ನದಿ ಉಳಿವಿಗಾಗಿ ಸಮಾವೇಶ ನಡೆಯುತ್ತಿದ್ದು ಆಗಮಿಸುವವರೆಲ್ಲರಿಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆ ಸಂಘಟನೆ ವತಿಯಿಂದ ಕಲ್ಪಿಸಲಾಗಿದೆ. ಇತ್ತೀಚೆಗೆ ಟೂರಿಸಂ ಮೂಲಕ ಇನ್ನಷ್ಟು ಪ್ರವಾಸಿ ತಾಣವಾಗಿರುವ ಶರಾವತಿ ನದಿ ತೀರದ ಪ್ರದೇಶದಲ್ಲಿ 500 ಬೋಟಿಂಗ್ ಕಾರ್ಯ ನಿರ್ವಹಿಸುತ್ತಿದೆ. ಮುಂದಿನ ದಿನದಲ್ಲಿ ಉಪ್ಪು ನೀರು ನುಗ್ಗುವುದರಿಂದ ಬೋಟಿಂಗ್, ಕುಡಿಯುವ ನೀರು, ಮರಳುಗಾರಿಕೆಗೆ ಸಮಸ್ಯೆ ಉಂಟಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಯೋಜನೆ ವಿರುದ್ಧ 10ನೇ ತಾರೀಕು ಮಂಗಳವಾರ 11 ಗಂಟೆಗೆ ಶ್ರೀ ರಾಘವೇಶ್ವರ ಭಾರತಿಗಳ ನೇತೃತ್ವದಲ್ಲಿ ಹಾಗೂ ಇನ್ನಿತರ ಮಠಾಧೀಶರ ನೇತೃತ್ವದಲ್ಲಿ ಪ್ರತಿಭಟನಾ ಸಭೆ. ಈ ಸಭೆಗೆ ಹೊನ್ನಾವರ ತಾಲೂಕಿನಿಂದ ಹೆಚ್ಚಿನ ಪ್ರಮಾಣದಲ್ಲಿ ಶರಾವತಿ ಎಡದಂಡ ಬಲದಂಡೆಯಿಂದ ಜನ ಬಂದು ಸರ್ಕಾರಕ್ಕೆ ನಮ್ಮ ಹಕ್ಕೊತ್ತಾಯವನ್ನು ಸಲ್ಲಿಸಲಿಕ್ಕೆ ಹೆಚ್ಚಿನ ಜನ ಸಂಖ್ಯೆ ಬರುವಂತೆ ತಾವುಗಳು ಪ್ರಯತ್ನ ಮಾಡಬೇಕು. ಇದರಲ್ಲಿ ಬಂದಂಥ ಜನರಿಗೆ ಮಧ್ಯಾಹ್ನ ಒಂದು ಅನ್ನ ಸಾರು ವ್ಯವಸ್ಥೆಯನ್ನು ನಮ್ಮ ಶರಾವತಿ ಉಳಿಸಿ ಹೋರಾಟ ಸಮಿತಿಯಿಂದ ಮಾಡ್ತೇವೆ. ಈ ಯೋಜನೆ ಬಂದದ್ರಿಂದ ಟೂರಿಸಮಿಗೂ ಭಾಳ ದೊಡ್ಡ ಹೊಡೆತಾಗ್ತದೆ. ಈಗ ಒಂದು ಹೆಚ್ಚು ಕಡಿಮೆ ಗೊತ್ತಿರುವ ಒಂದು 500 ಇನ್ನೇ ಬ್ಯಾಕ್ ವಾಟರ್ ಒಂದು 500 ಬೋಟ್ಗಳು ಕೆಲಸ ಮಾಡ್ತಾಯಿದೆ, ಅವ್ರಿಗೂ ಉದ್ಯೋಗ. ಈ ಉಪ್ಪು ನೀರೊಳಾದರೆ ಬ್ಯಾಕ್ ವಾಟರಲ್ಲಿ ಯಾರು ಬೋಟಿಂಗ್ ಮಾಡೋರು ಇರೋದಿಲ್ಲ. ಅವಾಗ ಪ್ರವಾಸೋದ್ಯಮಕ್ಕೂ ತೊಂದರೆ, ಮತ್ಸ್ಯೋದ್ಯಮಕ್ಕೂ ತೊಂದರೆ, ರೇತಿ ತೆಗೆಯುವಂಥ ಅವರಿಗೂ ತೊಂದರೆ. ಇಡೀದಾಗಿ ಹೇಳಬೇಕು, ಹೊನ್ನಾವರದ ಸಮಸ್ತ ಜನರಿಗೆ ಇದರಿಂದ ಈ ಯೋಜನೆಯಿಂದ ತೊಂದರೆ ಆಗ್ತದೆ. ಸಂಘಟನೆಯ ಪ್ರಮುಖರಾದ ಕೇಶವ ನಾಯ್ಕ್ ಬಳಕೂರು, TT ನಾಯ್ಕ್ ಮತ್ತಿತರರು ಯೋಜನೆ ಜಾರಿಯಿಂದ ಉಂಟಾಗುವ ದುಷ್ಪರಿಣಾಮದ ಕುರಿತು ಮಾಹಿತಿ ನೀಡಿದರು. ಮೀನುಗಾರ ಮುಖಂಡ ಶಿವರಾಜ್ ಮೆಸ್ತ ಮಾತನಾಡಿ, ಶರಾವತಿ ನದಿಯಲ್ಲಿ ನೀರಿನ ಮಟ್ಟ ಕುಸಿಯುತ್ತಿದೆ. ಮೋಟೆ ಹಾಗೂ ತಾರಿಬಾಗಿಲು ಪ್ರದೇಶಕ್ಕೆ ಸಮುದ್ರದ ಇಳಿತ ಸಮಯದಲ್ಲಿ ದಾಟಿ ಹೋಗಬಹುದು. ಈ ಯೋಜನೆ ಜಾರಿಯಾದರೆ ಮಾವಿನ ಕುರುವ ಸೇತುವೆ ಅಗತ್ಯವೂ ಇಲ್ಲ. ಈ ರೀತಿಯಲ್ಲಿ ನೀರಿನ ಮಟ್ಟ ಕುಸಿಯುವ ಆತಂಕ ವ್ಯಕ್ತಪಡಿಸಿದರು. ಪಶ್ಚಿಮ ಘಟ್ಟದ ಪರಿಸರ ಸೂಕ್ಷ್ಮವಾಗಿರುವಂಥ ಶರಾವತಿ ನದಿ ಕೊಳ್ಳದ ತಲಕಳಲೆ ಮತ್ತು ಗೇರ್ಸಪ್ಪ ಆಣೆಕಟ್ಟೆಯ ನಡುವೆ ಅತ್ಯಂತ ಪರಿಸರ ಸೂಕ್ಷ್ಮ ಸಿಂಗಳಿಕ ಅಭಯಾರಣ್ಯದಲ್ಲಿ ವಿಜ್ಞಾನಿಗಳು, ತಜ್ಞರು ಎಚ್ಚರಿಕೆ ನೀಡಿದ ಮೇಲೆಯೂ ಸಹ ಕರ್ನಾಟಕ ವಿದ್ಯುತ್ ನಿಗಮದವರು ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ತರಾತುರಿ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಸರ್ಕಾರಕ್ಕೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಸಾಕಷ್ಟು ನಮ್ಮ ಶರಾವತಿ ಉಳಿಸಿ ಹೋರಾಟ ಸಮಿತಿಯವರು, ಶರಾವತಿ ನದಿ ಕಣಿವೆ ಉಳಿಸಿ ಹೋರಾಟ ಸಮಿತಿಯವರು ಸಾಕಷ್ಟು ಬಾರಿ ಮನವಿ ಮಾಡಿ ಹಕ್ಕೊತ್ತಾಯಗಳನ್ನು ಮಾಡಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ಇದು ಯಾವ ಮಟ್ಟಕ್ಕೆ ಹೋಗ್ತದೆ ಅಂತ ಗೊತ್ತಿಲ್ಲ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಹೋರಾಟ ಸಮಿತಿಯವರು ಈ ಜಿಲ್ಲೆಯ ಖ್ಯಾತ ಮಠಾಧೀಶರ ನೇತೃತ್ವದಲ್ಲಿ ಮತ್ತು ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖರ ಮತ್ತು ಸರ್ವ ಸಮುದಾಯಗಳ ನೇತಾರರ ಉಪಸ್ಥಿತಿಯಲ್ಲಿ ಮತ್ತು ಮಾಜಿ ಮತ್ತು ಹಾಲಿ ಜನಪ್ರತಿನಿಧಿಗಳ ಒಂದು ಸಮ್ಮುಖದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಆಯೋಜಿಸ್ತಾ ಇದ್ದೀವಿ. ಬರುವ ಮಾರ್ಚ್ 10 ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ಸೆಂಟ್ ಆಂಥೋನಿ ಮೈದಾನದಲ್ಲಿ ಈ ಬೃಹತ್ ಸಮಾವೇಶ ಆಯೋಜಿಸಲಾಗಿದೆ. ನಮ್ದು ಅಂತ ಆದಾಗ ನಮ್ಮ ಬದುಕಿಗೆ ಹೋರಾಟ ನಮ್ಮದೇ ಆಗಿರುತ್ತೆ. ಹಾಗಾಗಿ ಈ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನ ವಿರೋಧ ಮಾಡಿ ಆ ಯೋಜನೆಯನ್ನು ನಿಲ್ಲಿಸಬೇಕು ಅಂತಾದರೆ ಪ್ರತಿಯೊಬ್ಬ ಜನಸಾಮಾನ್ಯನ ಕರ್ತವ್ಯ ಆಗಿರುತ್ತೆ. ಮಾರ್ಚ್ 10ನೇ ತಾರೀಕು ನಡೆಯುವಂತಹ ಬೃಹತ್ ಪ್ರತಿಭಟನೆಗೆ ನಾವೆಲ್ಲರೂ ಸ್ವಯಂ ಪ್ರೇರಿತರಾಗಿ ಹಾಜರಾಗಬೇಕಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ರಾಜೇಶ್ ಭಂಡಾರಿ, ವಿಶ್ವನಾಥ್ ನಾಯಕ್, ಮಂಗಲದಾಸ್ ನಾಯಕ್, ಮಂಜುನಾಥ್ ನಾಯಕ್, MS ಹೆಗಡೆ ಕಣ್ಣಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಶ್ರೀಕಲಾ ಶಾಸ್ತ್ರಿ, ಯೋಗೇಶ್ ಮೆಸ್ತಾ, ಶಿವರಾಜ್ ಮೆಸ್ತಾ, ವಿಘ್ನೇಶ್ವರ ಹೆಗಡೆ, ಮಹೇಶ್ ಮೆಸ್ತಾ, TT ನಾಯ್ಕ್, ರಾಜೇಶ್ ತಾಂಡೇಲ್, GN ಗೌಡ, ಕೇಶವ ನಾಯ್ಕ್ ಬಳಕೂರು, ಅನಂತ್ ನಾಯ್ಕ್ ಹೆಗ್ಗಾರ್, ಗಣೇಶ್ ಹೆಗಡೆ, ಗುರುಪ್ರಿಯಾ ಶೆಟ್ಟಿ, ದರ್ಶನ್ ನಾಯ್ಕ್, ಕಾರ್ತಿಕ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು.
ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.